ಓಕೆ, ಈಗ ಇಂಗ್ಲೀಷ್ ಗ್ರಾಮರ್ನಲ್ಲಿ ನೋಡೋದಾದರೆ ನೀವು 25 ಪಾಯಿಂಟ್ಗಳನ್ನ ತಿಳ್ಕೊಳ್ತೀವಿ. ಮತ್ತು ಮೊದಲನೇದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ನೌನು ಪ್ರನೌನು ಯಾವ್ಯಾವ ಬರುತ್ತೆ ಅವೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಸೇರಿಕೊಳ್ಳುತ್ತೆ. ಪ್ಯಾರಾಸೆಸ್, ಕ್ಲೋಸ್, ಸಿಂಗುಲರ್, ಪ್ಲೂರಲ್, ಟೆನ್ಸಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಸಿಂಪಲ್, ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್, ಈ ಮೂರು. ನೆಕ್ಸ್ಟ್ 8ನೇದು ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. 9ನೇದು ಆರ್ಟಿಕಲ್ಸ್. 10ನೇದು ಪ್ರಿಪೊಸಿಷನ್ಸ್. 11ನೇದು ಫಿಗರ್ ಆಫ್ ಸ್ಪೀಚ್. 12ನೇದು ಡಿಟರ್ಮಿನರ್ಸ್. 13ನೇದು ರಿಪೋರ್ಟೆಡ್ ಸ್ಪೀಚ್. 14ನೇದು ಕ್ವಾಂಟಿಫೈರ್ಸ್. 15ನೇದು ಪಂಕ್ಚುಯೇಷನ್ಸ್. 16ನೇದು ಸೆಂಟೆನ್ಸ್ ಪ್ಯಾಟ್ರನ್. ಸೆಂಟೆನ್ಸ್ ಪ್ಯಾಟ್ರನ್ ಯಾವ ಥರ ಬರೀಬೇಕು ಅದು. ನೆಕ್ಸ್ಟ್ 17ನೇದು ಕ್ವಶನ್ ಟ್ಯಾಗ್. 18ನೇದು ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್. 19ನೇದು ಇನ್ಫಿನಿಟಿವ್ ಆ್ಯಂಡ್ ಗ್ರಾಂಟ್. 20ನೇದು ಪಾರ್ಟಿಸಿಪಲ್. 21 ಹೋಮೋಫೋನ್ಸ್. 22 ಡೆರಿವೇಟಿವ್ಸ್. 23 ಕಾಂಪೌಂಡ್ ವರ್ಡ್ಸ್. 24 ಬ್ಲೆಂಡಿಂಗ್ ವರ್ಡ್ಸ್. 25 ಬ್ರಿಟನ್ ಇಂಗ್ಲೀಷ್ ಆ್ಯಂಡ್ ಅಮೇರಿಕನ್ ಇಂಗ್ಲೀಷ್. ಈ 25 ನಾವು ತಿಳ್ಕೊಂಡ್ರೆ ನಾವು ಇಂಗ್ಲೀಷ್ ಮಾತಾಡೋದು, ನಾವು ಇಂಗ್ಲೀಷ್ ಗ್ರಾಮರ್ನ ಪೂರ್ತಿಯಾಗಿ ತಿಳ್ಕೊಬೋದು. ಈ 25ನ್ನ ನಾವು ಯಾವಾಗ ಕ್ಲೀನಾಗಿ ಕಲಿಸ್ಕೊಳ್ತೀವೋ ಆಗ ಇಂಗ್ಲೀಷ್ ಗ್ರಾಮರ್ನ ನಾವು ಕ್ಲೀನಾಗಿ ಕಲ್ತ್ಕೊಳ್ತೀವಿ. ನಾನು ದಿನ ಒಂದೊಂದ್ರ ಬಗ್ಗೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ನೀವು ದಿನಾಗಲೂ ಒಂದು ಬುಕ್ನ ಮಡಿಕೊಳ್ಳಿ, ಒಂದು ಪೆನ್ನ ಮಡಿಕೊಳ್ಳಿ, ನಾನು ಹೇಳ್ಕೊಟ್ಟದನ್ನೆಲ್ಲ ಬರ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ಈ 25 ವಸ್ತುಗಳನ್ನ ನೀವು ವಸ್ತುವನ್ನ ಒಂದು ಸಬ್ಜೆಕ್ಟ್ ಅದನ್ನ ನೀವು ತಿಳ್ಕೊಂಡ್ರೆ ಆ 25 ನೀವು ಇಂಗ್ಲೀಷ್ ಗ್ರಾಮರ್ನ ಯಾವುದೇ ಪಾಯಿಂಟಲ್ಲಿ ಯಾವುದೇ ಹೇಳೋದು. ಈ ಇಂಗ್ಲೀಷ್ ಗ್ರಾಮರ್ಗಳು SSLC ಎಕ್ಸಾಮ್ಸು ಯಾವುದೇ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೇಳ್ತಾರೆ ಗ್ರಾಮರ್ನಲ್ಲಿ. ನೆಕ್ಸ್ಟ್ ಇದನ್ನ ನಾಳೆಯಿಂದ ನಾನು ಒಂದೊಂದೇ ವಿಡಿಯೋದಾಗಿ ಮಾಡ್ತೀನಿ.